ಶಿರಾಗೆ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವ ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿರುವಂತದ್ದು. ಕಾಂಗ್ರೆಸ್ನಿಂದ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಅವರಿಗೆ ಟಿಕೆಟ್ ಅನ್ನು ನೀಡಲಾಗ್ತಾ ಇದೆ. ಆ ಒಂದು ಕ್ಷೇತ್ರದಲ್ಲೇ ಈ ಬಾರಿ 3 ಬಾರಿ ಸ್ಪರ್ಧೆಯನ್ನ ಮಾಡಿದ್ರು. ಟಿ.ಬಿ. ಜಯಚಂದ್ರ ಅವರು 2 ಬಾರಿ ಗೆದ್ದಿದ್ರು. ಕಳೆದ ಬಾರಿ ಸೋಲನ್ನ ಕಂಡಿದ್ದಂತವರು ಟಿ.ಬಿ. ಜಯಚಂದ್ರ ಅವರು ಮಾಜಿ ಸಚಿವರು, ಅವರಿಗೇನೆ ಈಗ ಟಿಕೆಟ್ ಫೈನಲ್ ಆಗಿದೆ. ಕೆ.ಎನ್. ರಾಜಣ್ಣ ಅವರು ಆ ಒಂದು ಟಿಕೆಟ್ಗೋಸ್ಕರ ಪೈಪೋಟಿಯನ್ನ ಮಾಡ್ತಾ ಇದ್ರು. ನನಗೂ ಕೂಡ ಟಿಕೆಟ್ ಕೊಡಿ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಆದ್ರೆ ಇಲ್ಲಿ ಕೆ.ಎನ್. ರಾಜಣ್ಣ ಅವರ ಮನವೊಲಿಕೆ ಸಕ್ಸಸ್ ಆಗಿದೆ. ಕಾಂಗ್ರೆಸ್ ನಾಯಕರ ಸಭೆ ಮುಕ್ತಾಯವಾಗಿರುವಂತದ್ದು. ಸಭೆಯ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಕೋ ಚೇರ್ಮನ್ ಆಗಿ ಸಾಥನ್ನ ಕೊಡ್ತಾರೆ. ಪಕ್ಷದ ಅಭ್ಯರ್ಥಿಯಾಗಿ ಜಯಚಂದ್ರ ಅವರು ಇರ್ತಾರೆ. ರಾಜಣ್ಣನವರೇ ಜಯಚಂದ್ರ ಹೆಸರನ್ನ ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆಸ್ತೇವೆ ಈ ಒಂದು ಚುನಾವಣೆಯನ್ನ, ಒಟ್ಟಿಗೆ ಎಲ್ಲರೂ ಸೇರಿಯೇ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ಸುಮಾರು 6ಕ್ಕೂ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಂಥವ್ರು ಟಿ.ಬಿ. ಜಯಚಂದ್ರ ಅವರು. ಮೊದಲು ಅವರು ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾ ಇದ್ರು. ಅದಾದ್ಮೇಲೆ ತಮ್ಮ ಕ್ಷೇತ್ರವನ್ನ ಬದಲಾವಣೆ ಮಾಡಿಕೊಂಡ್ರು, ಶಿರಾ ಕ್ಷೇತ್ರಕ್ಕೆ ಬಂದಿದ್ರು. ಶಿರಾ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆ ಆಗಿದ್ರು ಟಿ.ಬಿ. ಜಯಚಂದ್ರ. ಅದಾದ್ಮೇಲೆ ಸಚಿವರಾಗಿ ಕೂಡ ಸಾಕಷ್ಟು ಬಾರಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕಳೆದ ಬಾರಿ ಸತ್ಯನಾರಾಯಣ ಅವರ ಎದುರು ಸುಮಾರು 11,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು ಮಾಜಿ ಸಚಿವರಾಗಿರುವಂತಹ ಟಿ.ಬಿ. ಜಯಚಂದ್ರ ಅವರು. ಈಗ ಮತ್ತೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಯಾಕೆಂದ್ರೆ ಆ ಒಂದು ಕ್ಷೇತ್ರದ ಜೆಡಿಎಸ್ ನ ಶಾಸಕರಾಗಿದ್ದಂತಹ ಸತ್ಯನಾರಾಯಣ ಅವರು ಮರಣವನ್ನ ಹೊಂದಿದಂತ ಹಿನ್ನೆಲೆಯಲ್ಲಿ ಅಲ್ಲಿ ಉಪಚುನಾವಣೆ ನಡೀತಾ ಇದೆ. ಸೊ ಈಗ ಆಲ್ರೆಡಿ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವ ಕುತೂಹಲ ಇತ್ತು. ಯಾಕೆಂದ್ರೆ ಕೆ.ಎನ್. ರಾಜಣ್ಣ ಅವರು ಕೂಡ ಟವಲ್ ಅನ್ನ ಹಾಕಿದ್ರು. ನನಗೂ ಬೇಕು ಟಿಕೆಟು, ನಾನು ಸ್ಪರ್ಧೆ ಮಾಡ್ತೀನಿ, ಕೊಡಿ ನನಗೂ ಒಂದು ಚಾನ್ಸು ಅಂತ ಕೇಳಿದ್ರು. ಸೊ ಈಗ ಫೈನಲಿ ಟಿ.ಬಿ. ಜಯಚಂದ್ರ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಲಾಗ್ತಾ ಇದೆ. ಟಿ.ಬಿ. ಜಯಚಂದ್ರ ಅವರು ಆ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ತುಂಬಾ ಚಿರಪರಿಚಿತರು. ಆ ಕ್ಷೇತ್ರದಲ್ಲಿ 2 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಚಿರಪರಿಚಿತರು. ಆ ಒಂದು ಕ್ಷೇತ್ರದಲ್ಲಿ ತುಂಬಾ ಕಾರ್ಯಗಳನ್ನ ಕೂಡ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವರಿಗೇನೆ ಮಣೆಯನ್ನ ಹಾಕಲಾಗಿದೆ. ಟಿ.ಬಿ. ಜಯಚಂದ್ರ ಅವರಿಗೇನೆ ಮಣೆಯನ್ನ ಹಾಕಲಾಗಿರುವಂತದ್ದು. ಹಿರಿಯ ನಾಯಕರಲ್ಲಿ ಟಿ.ಬಿ. ಜಯಚಂದ್ರ ಅವರು ಕೂಡ ಒಬ್ರು. ಕಾಂಗ್ರೆಸ್ನಲ್ಲಿ ಅತ್ಯಂತ ಹಿರಿಯ ನಾಯಕರಲ್ಲಿ ಟಿ.ಬಿ. ಜಯಚಂದ್ರ ಅವರು ಕೂಡ ಗುರುತಿಸಿಕೊಳ್ತಾರೆ. ಈಗ ಫೈನಲಿ ಟಿ.ಬಿ. ಜಯಚಂದ್ರ ಅವರನ್ನೇ ಶಿರಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಸುಮಾರು 6 ಬಾರಿ ಶಾಸಕರಾಗಿದ್ದಂಥವ್ರು, 4 ಬಾರಿ ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು, 2 ಬಾರಿ ಶಿರಾದಲ್ಲಿ ಶಾಸಕರಾಗಿದ್ದಂಥವರು, ಸಾಕಷ್ಟು ಬಾರಿ ಸಚಿವರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಟಿ.ಬಿ. ಜಯಚಂದ್ರ ಅವರು. ಅವರಿಗೆ ಮತ್ತೊಮ್ಮೆ ಮಣೆಯನ್ನ ಹಾಕಲಾಗಿದೆ. ಕಳೆದ ಎಲೆಕ್ಷನ್ ಅಲ್ಲಿ ಸತ್ಯನಾರಾಯಣ ಅವರ ಎದುರು ಸ್ಪರ್ಧೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 11,000 ಮತಗಳಿಂದ ಅವರು ಸೋಲನ್ನ ಕಂಡಿದ್ರು ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂತ ಸತ್ಯನಾರಾಯಣ ಅವರ ಎದುರು. ಈಗ ಅವರನ್ನ ಮತ್ತೆ ಕಣಕ್ಕಿಳಿಸಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ.